ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರತಿಷ್ಠಿತ ಕಂಪನಿ ಕಾರ್ಮಿಕರಿಗೆ ಫುಡ್ ಪಾಯ್ಸನ್ ಆಗಿದೆ. 50ಕ್ಕೂ ಹೆಚ್ಚು ಜನ ಅಡ್ಮಿಟ್ ಆಗಿದ್ದಾರೆ. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಸಾಸ್ಮೋಸ್ ಕಂಪನಿಯ ಕಾರ್ಮಿಕರು ಊಟ ಸೇವನೆಯ ನಂತರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಫುಡ್ ಪಾಯ್ಸನ್ ಆಗಿದೆ. ಎನ್ನುವಂತಹ ಒಂದು ಪ್ರತಿಷ್ಠಿತ ಕಂಪನಿ. ಈ ಕಂಪನಿಯಲ್ಲಿ ವಿಮಾನ ಬಿಡಿ ಭಾಗಗಳನ್ನ ತಯಾರು ಮಾಡಲಾಗುತ್ತೆ. ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ಕಂಪನಿಯಲ್ಲಿ ಅನ್ನ ಸಾಂಬಾರ್ ಸೇವಿಸಿದ್ರು ಕಾರ್ಮಿಕರು. ಕೆಲಸ ಮುಗಿಸಿ ರಾತ್ರಿ ಮನೆಗೆ ಹೋದಾಗ ಕಾರ್ಮಿಕರಿಗೆ ವಾಂತಿ ಭೇದಿಯ ಲಕ್ಷಣಗಳು ಕಾಣಿಸ್ಕೊಂಡಿವೆ. ಕಂಪನಿಯಲ್ಲಿ ಕೆಲಸ ಮಾಡುವ ಎಲ್ಲಾ ಕಾರ್ಮಿಕರಿಗೂ ಕೂಡ ಫುಡ್ ಪಾಯ್ಸನ್ ಆಗಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಅಂದ್ರೆ ಯಾರೆಲ್ಲ ಊಟ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಫುಡ್ ಪಾಯ್ಸನ್ ಆಗಿದೆ. ಕೂಡಲೇ ಊಟ ಸೇವಿಸಿದ್ದ ಎಲ್ಲಾ ಕಾರ್ಮಿಕರನ್ನ ಕೂಡ ಆಸ್ಪತ್ರೆಗೆ ಸೇರಿಸಲಾಗಿದೆ. ದೇವನಹಳ್ಳಿ ಪಟ್ಟಣದ ನ್ಯೂ ಮಾನಸ ಆಸ್ಪತ್ರೆಯಲ್ಲಿ 50 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಎಲ್ಲಾ ಕಾರ್ಮಿಕರಿಗೂ ಚಿಕಿತ್ಸೆ ನೀಡುತ್ತಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಏರೋಸ್ಪೇಸ್ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾದ್ರೆ ಅನ್ನ ಸಾಂಬಾರ್ನಲ್ಲಿ ಏನ್ ಮಿಕ್ಸ್ ಆಗಿತ್ತು? ಫುಡ್ ಪಾಯ್ಸನ್ ಆಗಿದ್ದಾದ್ರೂ ಹೇಗೆ? ಇವೆಲ್ಲ ಪ್ರಶ್ನೆಗಳು ಸಹಜವಾಗಿನೇ ಹುಟ್ಕೊಳ್ತಿವೆ. ನೋಡಿ, ಒಬ್ರಲ್ಲ ಇಬ್ರಲ್ಲ 50 ಮಂದಿ ಕಾರ್ಮಿಕರು ಊಟ ಸೇವನೆ ಮಾಡಿದ್ರು. ತದನಂತರದಲ್ಲಿ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ. ಸದ್ಯ ಈಗ ಅವರು ಆಸ್ಪತ್ರೆ ಪಾಲಾಗಿದ್ದಾರೆ. 50 ಮಂದಿಗೂ ಕೂಡ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಫಸ್ಟ್ ಬ್ಯಾಚ್ ಅಲ್ಲಿ ಒಂದು 30 ಜನ ಕಾರ್ಮಿಕರು, ಎಲ್ಲ 25, 30 ವರ್ಷ, 40 ವರ್ಷ ಮೇಲ್ಪಟ್ಟವರು. ನಿನ್ನೆ ನೈಟ್ ಫೀವರು, ಇವತ್ತು ಬೆಳಗ್ಗೆ ಲೂಸ್ ಮೋಷನ್ ವಾಮಿಟಿಂಗ್ ಇಂದ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಷನ್ ಅಂದ್ರೆ ಅಬ್ಸರ್ವೇಷನ್ ಇಟ್ಟಿದೀವಿ. ಫಸ್ಟ್ ಏಡ್ ಏನ್ ಬೇಕೋ ಮಾಡಿದೀವಿ. ಪ್ರಥಮ ಚಿಕಿತ್ಸೆ ಅಂತೀವಿ ಅದನ್ನ. ಬಂದ ತಕ್ಷಣ ಆ ಮೈಯಲ್ಲಿ ತೇವಾಂಶ ಆಮೇಲೆ ಲವಣಾಂಶ ಕಡಿಮೆ ಆಗುತ್ತೆ ಲೂಸ್ ಮೋಷನ್ಸ್ ವಾಮಿಟಿಂಗ್ ಅಂದ್ರೆ. ಸೊ ಅದಕ್ಕೆ ಏನೇನ್ ಬೇಕೋ ಫಸ್ಟ್ ಏಡ್ ಮಾಡಿ ವಾರ್ಡ್ಗೆ ಶಿಫ್ಟ್ ಮಾಡಿ, ರಕ್ತ ಪರೀಕ್ಷೆನೂ ಇದು ಸ್ಟೂಲ್ ಏನ್ ಮೋಷನ್ ಇದೆಯಲ್ಲ ಅದು ಪರೀಕ್ಷೆ ಕಳಿಸಿದೀವಿ. ಆಲ್ಮೋಸ್ಟ್ 80-90% ಎಲ್ಲರೂ ಚೆನ್ನಾಗಿ ಆಗಿದ್ದಾರೆ ಇವಾಗ, ಆಲ್ಮೋಸ್ಟ್ 3-4 ಅವರ್ಸ್ ಇಂದ. ಇನ್ನು ಒಬ್ರು ಇಬ್ರು ಮೋಸ್ಟ್ಲಿ ಅಡ್ಮಿಷನ್ ಬೇಕಾಗುತ್ತೆ. ನಿಕ್ನದವ್ರಿಗೆಲ್ಲ ರಿಪೋರ್ಟ್ಸ್ ನೋಡ್ಕೊಂಡು ಅದು ಫುಡ್ ಪಾಯ್ಸನ್ಗೆ ಆಗಿರೋದು, ಬಟ್ ಅದರಲ್ಲಿ ಇನ್ಫೆಕ್ಷನ್ ಇದೆಯಾ, ಇನ್ಫೆಕ್ಷನ್ ಇಲ್ವಾ ನೋಡ್ಕೊಂಡು ಮತ್ತೆ ತದನಂತರ ಟ್ರೀಟ್ಮೆಂಟ್ ಏನಿದೆ ಅದನ್ನ ಕೊಡ್ಬೇಕಾಗುತ್ತೆ. ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಕಂಪನಿಯವರು ಎಲ್ಲ ಇದಾರೆ, ಅವ್ರ ಸಿಬ್ಬಂದಿ ಎಲ್ಲರೂ. ಇವಾಗ ಸದ್ಯಕ್ಕೆ ಒಂದು 45-50 ಜನ ಇದ್ದಾರೆ. ಮಿಕ್ನಾದವ್ರು ಇನ್ನೊಂದು ಹಾಸ್ಪಿಟಲ್ ಹೋಗಿದ್ದಾರೆ ಅಂತ ಅದ್ರ ಮಾಹಿತಿ ನಮ್ಗಿಲ್ಲ. ನನಗೆ ಫಸ್ಟ್ ಬ್ಯಾಚ್ ಅಲ್ಲಿ ಒಂದು 30 ಜನ ಕಾರ್ಮಿಕರು, ಎಲ್ಲ 25-30 ವರ್ಷ, 40 ವರ್ಷ ಮೇಲ್ಪಟ್ಟವರು. ನಿನ್ನೆ ನೈಟ್ ಫೀವರು, ಇವತ್ತು ಬೆಳಗ್ಗೆ ಲೂಸ್ ಮೋಷನ್ ವಾಮಿಟಿಂಗ್ ಇಂದ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಷನ್ ಅಂದ್ರೆ ಅಬ್ಸರ್ವೇಷನ್ ಇಟ್ಟಿದೀವಿ. ಫಸ್ಟ್ ಏಡ್ ಏನ್ ಬೇಕೋ ಮಾಡಿದೀವಿ. ಪ್ರಥಮ ಚಿಕಿತ್ಸೆ ಅಂತೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಪ್ರತಿಷ್ಠಿತ ಸಾಸ್ಮೋಸ್ ಕಂಪನಿಯಲ್ಲಿ ನಿನ್ನೆ ಊಟ ಕೊಟ್ಟಂತ ಉದ್ದೇಶ ಏನು? ಜೊತೆಗೆ ಆ ಊಟ ಎಲ್ಲಿಂದ ತಯಾರಾಗಿ ಬಂದಿತ್ತು? ಫುಡ್ ಪಾಯ್ಸನ್ ಆಗೋದಕ್ಕೆ ಕಾರಣ ಏನು? ಸದ್ಯ ಈ ಪೇಷಂಟ್ಸ್ ಪರಿಸ್ಥಿತಿ ಹೇಗಿದೆ ಅಂತ? ಈ ನಡುವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಫುಡ್ ಪಾಯ್ಸನ್ ಪ್ರಕರಣಗಳು ಹೆಚ್ಚುತ್ತಾನೆ ಇದಾವೆ. ಕಳೆದ ಕೆಲ ದಿನಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬೆಟ್ಟನಹಳ್ಳಿ ಗ್ರಾಮದಲ್ಲೂ ಸಹ ಇದೇ ರೀತಿಯಾದಂತಹ ಸಾಮೂಹಿಕ ಊಟವನ್ನು ಸೇವಿಸಿ ಇದೇ ರೀತಿ ಫುಡ್ ಪಾಯ್ಸನ್ ಆಗಿತ್ತು. ಈ ಪ್ರಕರಣ ಮಾಸುವ ಬೆನ್ನಲ್ಲೇ ಈಗ ಪ್ರತಿಷ್ಠಿತ ಕಂಪನಿ ಆಗಿರುವಂತಹ ಸಾಸ್ಮೋಸ್ ಕಂಪನಿ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಏರೋಸ್ಪೇಸ್ KDP ಪಾರ್ಕ್ ಏನಿದೆ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸುಮಾರು 100ಕ್ಕಿಂತ ಹೆಚ್ಚು ಕಾರ್ಮಿಕರಿಗೆ ಇವತ್ತು ಫುಡ್ ಪಾಯ್ಸನ್ ಆಗಿರುವಂತದ್ದು. ಅಂದ್ರೆ ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ನಿನ್ನೆ ಮಧ್ಯಾಹ್ನ ಏನು ಕಂಪ್ನಿಗೆ ಬಂದಂತ ಅನ್ನ ಸಾಂಬಾರನ್ನ ಅಲ್ಲಿನ ಉದ್ಯೋಗಿಗಳು ಅಂದ್ರೆ ಸಿಬ್ಬಂದಿ ಮತ್ತೆ ಕಾರ್ಮಿಕರು ಸಹ ಮತ್ತೆ ಇನ್ನಿತರ ಜನನು ಸಹ ಸೇವಿಸಿರುವಂತದ್ದು. ಅಲ್ಲಿಂದ ತಮ್ಮ ಪಾಳಿಯನ್ನ ಮುಗಿಸ್ಕೊಂಡು ಮನೆಗೆ ಹೋಗಿ ಏನೋ ರಾತ್ರಿ ಈ ಪ್ರಕರಣ ಅಂದ್ರೆ ಅಲ್ಲಿ ಊಟ ಸೇವನೆ ಮಾಡಿದಂತ ಎಲ್ಲಾ ಉದ್ಯೋಗಿಗಳಿಗೆ ವಾಂತಿ ಭೇದಿ ಮತ್ತೆ ಇನ್ನಿತರ ಲಕ್ಷಣಗಳು ಕಾಣಿಸಿರುವಂತದ್ದು. ತದನಂತರ ಎಲ್ಲರೂ ಇದೇ ರೀತಿ ಆಗ್ತಿದೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಬಂದ ಕೂಡಲೇ ಸಾಸ್ಮೋಸ್ ಕಂಪನಿಯ ಸಿಬ್ಬಂದಿ ಏನಿದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ಕರೆಸ್ಕೊಂಡು ಬಂದು ಈಗ ದೇವನಹಳ್ಳಿ ನ್ಯೂ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂತದ್ದು. ಅಲ್ಲಿ 50 ಜನ ಇದ್ದಾರೆ. ಮತ್ತೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ
ಆಕಾಶ್ ಆಸ್ಪತ್ರೆಯಲ್ಲೂ ಸಹ ಹೆಚ್ಚಿನ ಏನು ಸಿಬ್ಬಂದಿಗಳು ಸಹ ಅಡ್ಮಿಟ್ ಆಗಿರುವಂತ ಮಾಹಿತಿ ಸಹ ಬರ್ತಾ ಇರುವಂತದ್ದು. ಆದ್ರೆ ಈ ಏನು ಆಹಾರ ಪದಾರ್ಥಗಳೇನಿದಾವೆ ಸಾಸ್ಮೋಸ್ ಕಂಪ್ನಿಯಲ್ಲೇ ತಯಾರು ಮಾಡ್ತಾ ಇದ್ರ ಅಥವಾ ಹೊರಗಡೆಯಿಂದ ಕ್ಯಾಂಟ್ರಿಂಗ್ ಮಾಡಿಸ್ಕೊಂಡು ಬರ್ತಾ ಇದ್ರ ಇಲ್ಲಾಂದ್ರೆ ಇನ್ನಿತರ ಉದ್ದೇಶಗಳಿಗಾಗಿ ಈ ಏನು ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಏನು ಬೆಂಗಳೂರು ಗ್ರಾಮಾಂತರ ಆಹಾರ ಇಲಾಖೆಯವರು ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ಬಾಗಲೂರು ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲಾಗಿದೆ ಅನ್ನುವಂತ ಮಾಹಿತಿ ಸಹ ಸಿಗ್ತಾ ಇರುವಂತದ್ದು. ಈ ನಿಖರ ಕಾರಣ ಅಂದ್ರೆ ಈ ಘಟನೆಗೆ ನಿಖರ ಕಾರಣ ಏನೆಂಬುದನ್ನ ಇನ್ನಷ್ಟೇ ತಿಳಿಬೇಕಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.